ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ರಾಜಶ್ರೀ. ನಾವು ನಮ್ಮ ಮನೆಗೆ ಆನ್ಲೈನಿಂದ ಹೊಸ ಮಿಕ್ಸಿ ಜಾರ್ನ ತರಿಸಿದ್ವಿ. ಸೊ ಅದು ಯಾವ ಥರ ಬಂದಿದೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಇದು ಇನೆಸ್ಲಾ ಕಂಪ್ನಿಯದು ಮಿಕ್ಸಿ ಜಾರು. ಸೊ ಇದು ಯಾವ ಥರ ಇದೆ ಅಂತ ಹೇಳಿ ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ. ಸೊ ಸ್ಟಾರ್ಟಿಂಗಲ್ಲಿ ಈ 2 ಬುಕ್ಸ್ ಹಾಕಿದ್ದಾರೆ. ಇದರಲ್ಲಿ ಜ್ಯೂಸ್ ಯಾವ್ಯಾವ ಥರ ಮಾಡ್ಬೋದು ಅಂತ ಹೇಳಿ ರೆಸಿಪಿ ಇದೆ. ಯಾವ ಜ್ಯೂಸ್ನ ಯಾವ ಥರ ಮಾಡ್ಬೋದು ಅಂತ ಹೇಳಿ ವಿತ್ ರೆಸಿಪಿ ಕೊಟ್ಟಿದ್ದಾರೆ. ಸೊ ಇವಾಗ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಇದೆ ಮಿಕ್ಸಿ ಜಾರ್, ಯಾವ ಥರ ಬಂದಿದೆ ಅಂತ ಹೇಳಿಬಿಟ್ಟು ಓಪನ್ ಮಾಡಿಬಿಟ್ಟು. ಆನ್ಲೈನಲ್ಲೆಲ್ಲ ನೋಡಿದ್ದೆ, ತುಂಬ ಚೆನ್ನಾಗಿತ್ತು, ಯೂನಿಕ್ ಆಗಿದೆ ಅಂತ ಹೇಳಿಬಿಟ್ಟು ಈ ಒಂದು ಪ್ರಾಡಕ್ಟ್ನ ತರಿಸಿದ್ದೆ. ತುಂಬ ಏನು ಸ್ಪೇಸ್ ಬೇಕಾಗಲ್ಲ ಇದನ್ನು ಇಡೋಕ್ಕೆ. ಸೊ ಇವಾಗ ನಾನು ಇದನ್ನ ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ ಯಾವ ಥರ ಇದೆ ಅಂತ ಹೇಳಿ. ಮಿಕ್ಸಿ ತುಂಬ ಚಿಕ್ಕದಿದೆ, ನೀವು ನೋಡ್ತಾ ಇರ್ಬೋದು. ಇವಾಗ ಓಪನ್ ಮಾಡ್ತಾ ಇದ್ದೀನಿ ನಾನು. ಒಂದೇ ಕೈಯಲ್ಲಿನೂ ಕೂಡ ನೋಡ್ತಾ ಇರ್ಬೋದು, ಹಿಡ್ಕೋಬೋದು. ಪುಟ್ಟದಾಗಿದೆ, ಇನೆಸ್ಲಾ ಕಂಪ್ನಿ ಅಂತ ಹೇಳಿ. ಇದು ರಿಜಿಸ್ಟರ್ ಕೂಡ ಆಗಿದೆ, ನೋಡ್ತಾ ಇರ್ಬೋದು. ಹಿಂದ್ಗಡೆ ಲೇಬಲ್ ಕೊಟ್ಟಿದ್ದಾರೆ. ಸೊ ಇನ್ನೊಂದು ಬಾಕ್ಸ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಜಾರ್ ಕೊಟ್ಟಿರ್ತಾರೆ. ಇದರಲ್ಲಿ 5 ಜಾರ್ ಇರುತ್ತೆ ಟೋಟಲಿ, ನೋಡ್ತಾ ಇರ್ಬೋದು. ಇದು ಚಿಕ್ಕ ಜಾರು. ತೋರಿಸ್ತೀನಿ ನಿಮಗೆ ಎಲ್ಲನೂ ಓಪನ್ ಮಾಡಿಬಿಟ್ಟು ಯಾವ್ದ್ಯಾವ್ದಕ್ಕೆ ಯೂಸ್ ಮಾಡ್ತಾರೆ ಅಂತ ಹೇಳಿ. ಚೆನ್ನಾಗಿದೆ ಒಟ್ಟಿನಲ್ಲಿ ಪ್ರಾಡಕ್ಟು. ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಆನ್ಲೈನಲ್ಲಿ ಯಾವ ಥರ ಬರುತ್ತೆ ಅಂತ ಹೇಳಿ ಒಂದು ಇದ್ದೇ ಇರುತ್ತೆ ಯಾರಿಗಾದ್ರೂ. ಸೊ ಚೆನ್ನಾಗಿ ಬಂದಿದೆ ಪ್ರಾಡಕ್ಟ್ ಕೂಡ, ಒಂಥರ ಯೂನಿಕ್ಕಾಗಿ ಇಷ್ಟ ಆಯಿತು. ಕ್ಯಾಪ್ಗಳು ಕೊಟ್ಟಿದ್ದಾರೆ, ಚೆನ್ನಾಗಿದೆ ಕ್ಯಾಪ್ಗಳು ಕೂಡ. ಸೊ ನೋಡ್ತಾ ಇರ್ಬೋದು ನೀವು, ಕ್ಯಾಪ್ಗಳೆಲ್ಲ ಯಾವ ಥರ ಇದೆ ಅಂತ ತೋರಿಸ್ತೀನಿ ನಿಮಗೆ ಇವಾಗ. ಇದು 3 ಕ್ಯಾಪ್ ಇದೆ, ಇರ್ಬೋದು. ಇದು ಜ್ಯೂಸ್ ಎಲ್ಲ ಮಾಡಿಕೊಂಡ್ರೆ ಸೊ ನಾವು ಡೈರೆಕ್ಟಾಗಿ ಆ ಒಂದು ಜಾರ್ಗೆ ಹಾಕಿಬಿಟ್ಟು ಡೈರೆಕ್ಟಾಗಿ ಕ್ಯಾರಿ ಮಾಡಿಕೊಂಡು ಕುಡಿಬೋದು. ಇದನ್ನ ಥರ ಕ್ಯಾಪ್ ಇದೆ. ಸೊ ಇದು ಬಂದುಬಿಟ್ಟು ಮಿಕ್ಸಿ, ಇದು ದೊಡ್ಡ ಜಾರ್ ಇದೆ. ಇದು ನೋಡ್ತಾ ಇರ್ಬೋದು. 3 ದೊಡ್ಡ ಜಾರ್ ಕೊಟ್ಟಿರ್ತಾರೆ, 2 ಚಿಕ್ಕ ಜಾರ್ ಕೊಟ್ಟಿರ್ತಾರೆ. ಸೊ ತೋರಿಸ್ತೀನಿ ನಿಮಗೆ. ಇದು ಚಿಕ್ಕ ಜಾರು. ಮತ್ತು ಈ ಮಿಕ್ಸಿನ ಈ ಥರ ಈಸಿಯಾಗಿ ತಿರುಗಿಸ್ಬಿಟ್ರೆ ಓಪನ್ ಮತ್ತು ಕ್ಲೋಸ್ ಮಾಡ್ಬೋದು. ತುಂಬ ಈಸಿಯಾಗಿದೆ ಇದು. ನಾನಿವಾಗ ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ. ಇದು ಬಂದುಬಿಟ್ಟು 6 ಲೀಫ್ ಬ್ಲೈಂಡ್ ಇದು. ಸೊ ಇದು ನೋಡ್ತಾ ಇರ್ಬೋದು ನೀವು, ಬ್ಲೈಂಡಿಂಗ್, ಇದರಲ್ಲಿ ಬ್ಲೈಂಡ್ ಎಲ್ಲ ಮಾಡ್ಕೋಬೋದು. ಇದು ಸ್ಟೋರ್ ಮಾಡಲಿ ಇಡೋಕ್ಕೆ ಈ ಥರ ಕ್ಯಾಪ್ ಕೊಟ್ಟಿರ್ತಾರೆ. ಡೈರೆಕ್ಟಾಗಿ ಮಿಕ್ಸಿ ಮಾಡಿಬಿಟ್ಟು ಇದರಲ್ಲೇ ಸ್ಟೋರ್ ಮಾಡಿಡ್ಬೋದು. ಮತ್ತು ಇನ್ನು ಫ್ರೂಟೆಲ್ಲ ನಾವು ಮಿಕ್ಸಿ ಮಾಡಿಬಿಟ್ರೆ ಆ ಫ್ರೂಟಲ್ಲೆಲ್ಲ ಸಿಪ್ಪೆ ಎಲ್ಲ ಇದ್ಬಿಟ್ರೆ ಅದೆಲ್ಲ ಈಸಿಯಾಗಿ ನಾವು ಈ ಕ್ಯಾಪ್ ಹಾಕಿಬಿಟ್ಟು ತೆಕ್ಕೋಬೋದು ಫ್ರೂಟ್ನ. ಆಮೇಲೆ ಈ ಫ್ರೂಟೆಲ್ಲ ಇದರಲ್ಲಿ ಸ್ಟೋರ್ ಮಾಡಿಬಿಟ್ಟು ಗ್ಲಾಸಿಗೆಲ್ಲ ಈಸಿಯಾಗಿ ಇದರಲ್ಲಿಂದಾನೆ ಹಾಕೋಬೋದು. ಮತ್ತು ಈ ಒಂದು ಚಿಕ್ಕ ಜಾರಲ್ಲಿ ನಾವು ಕಾಫಿ ಎಲ್ಲ ಮಾಡ್ಕೋಬೋದು. ಸೊ ಕಾಫಿ ಎಲ್ಲ ಮಾಡೋಕ್ಕೆ ಈ ಜಾರ್ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಇದನ್ನ ಸಪ್ರೇಟಾಗಿ ಕಾಫಿ ಅಂತ ಎಲ್ಲ ಕಾಫಿ ಅಥವಾ ಇನ್ನೇನಾದರೂ ನಾವು ಫ್ರೂಟ್ ಮಾಡ್ಕೋಬೇಕಾದ್ರೆ ಮಿಕ್ಸಿ ಮಾಡಬೇಕಾದ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಇದು ಕಾಫಿ ಪೌಡ್ರು, ಸಕ್ಕರೆ, ಹಾಲು ಹಾಕ್ಬಿಟ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಇದರಲ್ಲಿ. ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂಥದ್ದು. ಸೊ ಈ ಒಂದು ಮಿಕ್ಸಿ ಬಂದುಬಿಟ್ಟು ತೋರಿಸ್ತಾ ಇದ್ದೀನಿ ನಿಮಗೆ ಇವಾಗ. ಇದು 4 ಲೀಫ್ ಶಾಫರ್. ಸೊ ಇದರಲ್ಲಿ ನಾವು ಟೊಮೆಟೊ ಚಟ್ನಿ, ಆಮೇಲೆ ಪುದೀನ ಚಟ್ನಿ, ಈ ಥರ ಎಲ್ಲ ವೆಜಿಟೇಬಲ್ ಎಲ್ಲನೂ ಮಿಕ್ಸ್ ಮಾಡ್ಕೋಬೋದು. ಸೊ ಇವಾಗ ತೋರಿಸ್ತೀನಿ ನಿಮಗೆ ಯಾವ ಥರ ಇದನ್ನು ಹಾಕಿ ಯಾವ ಥರ ಮಿಕ್ಸ್ ಮಾಡ್ತಾರೆ ಅನ್ನೋದನ್ನೆಲ್ಲ ತೋರಿಸ್ತೀನಿ ನಿಮಗೆ ಮುಂದೆ. ಸೊ ಇದು ಯಾವುದೇ ಥರ ಇದಕ್ಕೆ ಬಟನ್ಸ್ ಎಲ್ಲ ಇರಲ್ಲ. ಸೊ ಇದು ಯಾವ ಥರ ಬರುತ್ತೆ ಅಂತ ಹೇಳಿ ಮಿಕ್ಸಿ ಮಾಡಿಬಿಟ್ಟು ತೋರಿಸ್ತೀನಿ ನಾನು ನಿಮಗೆ. ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಚಟ್ನಿ ಮಾಡ್ತೀನಿ ಇವಾಗ. ಕೊತ್ತಂಬರಿ ಮತ್ತು ಪುದೀನನ ಕಟ್ ಮಾಡಿ ಇಟ್ಕೊಂಡಿದ್ದು ಹಾಕ್ಕೊಂಡಿದ್ದೀನಿ. ಹಸಿ ಶುಂಠಿ ಸ್ವಲ್ಪ ಹಾಕ್ತಿದ್ದೀನಿ. ಆಮೇಲೆ ಕಟ್ ಮಾಡಿಟ್ಟಿದ್ದೀನಿ ಇವಾಗ ಆಲ್ರೆಡಿ. ಮೆಣಸಿನ್ಕಾಯಿ ಹಾಕ್ತಿದ್ದೀನಿ, ನೋಡ್ತಾ ಇರ್ಬೋದು. ಮತ್ತು ಬೆಳ್ಳುಳ್ಳಿ ಹಾಕ್ತಿದ್ದೀನಿ.
ಜೀರಿಗೆ. ಸೊ ಇದು ಯಾವ ಥರ ಬರುತ್ತೆ ಅಂತ ಹೇಳಿಬಿಟ್ಟು ಚಟ್ನಿ ಮಾಡಿದರೆ ಚೆನ್ನಾಗಿ ಬರುತ್ತಾ ಅಥವಾ ಇಲ್ವಾ ಅಂತ ಹೇಳಿ ನೋಡೋಕ್ಕೆ ಸಿಂಪಲ್ಲಾಗಿ ತೋರಿಸ್ತಿದ್ದೀನಿ ಅಷ್ಟೇ. ಸ್ವಲ್ಪ ಸಾಲ್ಟ್ ಹಾಕೋತಿದ್ದೀನಿ ಇವಾಗ ನಾನು. ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ರೆ ಆಯ್ತು ಇವಾಗ ಇದಕ್ಕೆ. ಸೊ ಇವಾಗ ಮಿಕ್ಸ್ ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ. ಮಿಕ್ಸಿಗೆ ಹಾಕಿಬಿಟ್ಟು ಈ ಮಿಕ್ಸಿಗೆ ಜಸ್ಟ್ ನಾವು ಈ ಥರ ಹಾಕಿಬಿಟ್ಟು ಪ್ರೆಸ್ ಮಾಡಿ ಸೈಡ್ ತಿರುಗಿಸ್ಬಿಟ್ರೆ ಆಯಿತು. ಇದಕ್ಕೆ ಯಾವುದೇ ಥರದ ಬಟನ್ಸ್ ಇರಲ್ಲ. ಸೊ ಡೈರೆಕ್ಟಾಗಿ ಇದು ಜಸ್ಟ್ ಪ್ರೆಸ್ ಮಾಡಿಬಿಟ್ಟು ತಿರುಗಿಸ್ಬಿಟ್ರೆ ಮಿಕ್ಸಿ ಆಗಿಬಿಡುತ್ತೆ. ಸೊ ತೋರಿಸ್ತೀನಿ ಇವಾಗ ಬಟ್ಲಿಗೆ ಹಾಕಿಬಿಟ್ಟು ಯಾವ ಥರ ಮಿಕ್ಸಿ ಯಾವ ಥರ ರುಬ್ಬಿದೆ ಅಂತ ಹೇಳಿಬಿಟ್ಟು. ನೋಡ್ತಾ ಇರ್ಬೋದು ಇವಾಗ ಬಟ್ಲಲ್ಲಿ ಚೆನ್ನಾಗಿ ಬಂದಿದೆ. ಐ ಹೋಪ್ ಚೆನ್ನಾಗಿದೆ ಅಂತ ಹೇಳಿ. ಈ ಮಿಕ್ಸಿ ಜಾರ್ ತುಂಬ ಚೆನ್ನಾಗಿದೆ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಐ ಹೋಪ್ ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮರಿದೆ. ಬಾಯ್.